ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಎಲ್ಲರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಕೋರುತ್ತಾ ಇಂದಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಸ್ಪರ್ಧಾರ್ಥಿಗಳೇ, ಈಗಾಗಲೇ ಗಂಗರು 2 ವಿಡಿಯೋಸ್ ಮಾಡಿದೀನಿ, ಈಗ 3ನೇ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ಖುಷಿಯ ವಿಚಾರ ಏನಪ್ಪಾ ಅಂದ್ರೆ ಇವತ್ತು ಶೇರ್ ಮಾಡ್ಕೋಬೇಕು ಅನ್ಕೊಳ್ತಾ ಇದೀನಿ. ದಕ್ಷಿಣ ಆಫ್ರಿಕಾದಿಂದ ನಮ್ಮ ಕನ್ನಡಿಗರು ಇವತ್ತು ಒಬ್ರು ಫೋನ್ ಮಾಡಿದ್ರು ಸ್ಪರ್ಧಾರ್ಥಿಗಳೇ. ಫೋನ್ ಮಾಡಿ ಅವರು, ಸರ್ ನಿಮ್ಮ ಪುಸ್ತಕಗಳನ್ನು ನನಗೆ ತಲುಪಿಸ್ಬೇಕು, ನನ್ನ ಆತ್ಮೀಯರು ನನಗೆ ನಿಮ್ಮ ಪುಸ್ತಕಗಳ ಬಗ್ಗೆ ತುಂಬಾ ಅಪಾರವಾದ ಒಂದು ಇದನ್ನ ಹೇಳಿದ್ದಾರೆ, ಪುಸ್ತಕದ ಬಗ್ಗೆ ರಿವ್ಯೂ ಕೊಟ್ಟಿದ್ದಾರೆ, ತುಂಬಾ ಅದ್ಭುತವಾಗಿದೆ ಹರೀಶ್ ಸರ್ ಪುಸ್ತಕಗಳು, ಆ ಕಾರಣದಿಂದ ನೀವು ಮುಂದಿನ ತಯಾರಿ ನಡೆಸಿ ಅಂತ ಹೇಳಿ. ಆಕ್ಚುಲಿ ಅವರು ಆಸ್ ಎ ಗವರ್ಮೆಂಟ್ ಎಂಪ್ಲಾಯಿ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ತದನಂತರ ಬಂದ ನಂತರ ಸರ್ ನಾನು ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತ ಹೇಳಿ, ಈಗಲೂ ಅವರು ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಸ್ಪರ್ಧಾರ್ಥಿಗಳೇ. ಅವರು ತದನಂತರ ಬಂದಾಗ ಅವರು ಇಂತಿಷ್ಟು ಗವರ್ಮೆಂಟ್ ಕಡೆ ಅಗ್ರಿಮೆಂಟ್ ಹಾಕೊಂಡಿರ್ತಾರೆ, ಅದನ್ನ ಪೂರ್ಣಗೊಳಿಸಿದ ನಂತರ ಅವರು ನಮ್ಮ ತಾಯ್ನಾಡಿಗೆ ಬರ್ತಾರೆ. ಅವರಿಗೆ ನಮ್ಮ ಮತ್ತೆ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ವರ್ಕ್ ಮಾಡ್ಬೇಕಂತ ತುಂಬಾ ಆಸೆ ಇದೆಯಂತೆ. ಆ ಕಾರಣದಿಂದ ಅವರು ಕರೆ ಮಾಡಿದ್ರು. ಆ ಕಾರಣದಿಂದ ತುಂಬಾ ಖುಷಿ ಆಗ್ತಿದೆ. ನನ್ನ ಪುಸ್ತಕಗಳು ಯಾವುದು ದಕ್ಷಿಣ ಆಫ್ರಿಕಾದ ಕಡೆಗೆ ಹೋಗ್ತಾ ಇದೆ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಎಲ್ಲೋ ಸಾಗರದ ಆಚೆ ದಾಟ್ಕೊಂಡು ಹೋಗ್ತಾ ಇದೆಯಲ್ಲ, ನಾನು ಹೋಗದೆ ಇರಬಹುದು, ಆದ್ರೆ ನನ್ನ ಪುಸ್ತಕ ನನ್ನ ಮಾಹಿತಿ ಶೇರ್ ಆಗ್ತಾ ಇದೆಯಲ್ಲ, ಅದೇ ಒಂಥರ ಖುಷಿ ಅನಿಸ್ತಾ ಇದೆ ಸ್ಪರ್ಧಾರ್ಥಿಗಳೇ. ಆ ಕಾರಣದಿಂದ ಮತ್ತೆ ನಾನು ಪದೇ ಹೇಳ್ತಾ ಇರ್ತೀನಿ, ನನ್ನ ಪುಸ್ತಕಗಳಿಗೆ ಯಾವ ರೀತಿ ಮನ್ನಣೆ ಸಿಗ್ತಾ ಇದೆ ಅಂದ್ರೆ ಎಲ್ಲ ಸ್ಪರ್ಧಾರ್ಥಿಗಳಿಂದ ಮೌತಿಂದ ಮೌತು, ಬಾಯಿಂದ ಬಾಯಿಗೆ ಹೋಗ್ತಾ ಇದೆ. ತುಂಬಾ ಅದ್ಭುತವಾಗಿ ಪುಸ್ತಕಗಳ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀರಾ. ತುಂಬಾ ಯಾವಾಗ್ಲೂ ನಿಮಗೆ ಚಿರಋಣಿಯಾಗಿರ್ತೀನಿ. ಏನೇ ತಪ್ಪು ಗಿಪ್ಪುಗಳು ನಿಮ್ಗೆ ಏನಾದ್ರು ಕಂಡು ಬಂದಲ್ಲಿ ನನಗೆ ಕರೆ ಮಾಡಿ, ನಂದೇನಾದ್ರು ತಪ್ಪಿದ್ರೆ, ನಂದು ಮಿಸ್ಟೇಕ್ ಇದ್ರೆ ಹೇಳಿ ತಿದ್ಕೊಳ್ತೀನಿ. ಓಕೆನಾ? ಈಗಾಗಲೇ ಕರ್ನಾಟಕ ಹಿಸ್ಟರಿ ರಿಲೇಟೆಡ್ ನಾನು ಕ್ಲಾಸಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದೀನಿ. MCQ ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಇದೀನಿ. ಸಾಲ್ವ್ ಮಾಡಿ ಕೇಳ್ತಿದ್ರೆ, ಸರ್ ಈ ತರ ಕ್ವಶನ್ಸ್ ಎಲ್ಲ ಎಲ್ಲಿ ತೆಗಿತಾ ಇದ್ದೀರಾ ಅಂತ. ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನೆಲ್ಲ ಅನಾಲಿಸಿಸ್ ಮಾಡಿ ನಾನು ಕ್ವಶನ್ ಪೇಪರ್ ಅನ್ನ ತೆಗಿತೀನಿ ಸ್ಪರ್ಧಾರ್ಥಿಗಳು. ನೋಡಬಹುದು, ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಹಾಗೆ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಪುಸ್ತಕಕ್ಕೆ ತುಂಬಾ, ನೀವು ನಂಬ್ತಿರೋ ಬಿಡ್ತೀರಾ, ಕರ್ನಾಟಕದ ಯಾವ ಆತರ್ಗೂ ಸಿಗದ ಮನ್ನಣೆ ಸಿಕ್ಕಿದೆ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ಹೋಗೋಣ. ಇವತ್ತು 3ನೇ ವಿಡಿಯೋ ಮಾಡ್ತಾ ಇದೀನಿ. ತಲಕಾಡಿನ ಗಂಗರಲ್ಲಿ 2ನೇ ಶಿವಕುಮಾರನ ಕಾಲಘಟ್ಟ ಬಂದು ಸಾಲಿಶಕ 788ರಿಂದ 814 ಈ ಕಾಲಘಟ್ಟದಲ್ಲಿ 2ನೇ ಶಿವಕುಮಾರ ಆಳ್ವಿಕೆ ಮಾಡ್ತಾನೆ. ಇವನಿಗೆ ಬಿರುದಿದ್ದು ಏನಪ್ಪಾ ಇತ್ತಂದ್ರೆ ಸೈಗೊಟ್ಟ ಶಿವಕುಮಾರ ಎಂಬ ಬಿರುದು ಪಡೆದಿದ್ದ. ಇವನು ಆರಂಭದಲ್ಲಿ ತನ್ನ ವಿರುದ್ಧ ದಂಗೆ ಎದ್ದ ಸೋದರರನ್ನ ದುಗ್ಗಮಾರನನ್ನು ಸೋಲಿಸಿ ಅಧಿಕಾರಕ್ಕೆ ಬಂದನೆ. ಅಂದ್ರೆ ಅಷ್ಟೊಂದು ಈಸಿ ಅಲ್ಲ ಯಾವುದೇ ಒಂದು ಅಧಿಕಾರವನ್ನ ಪಡ್ಕೋಬೇಕಾದ್ರೆ, ಯಾವುದೇ ಆಗಿರ್ಲಿ, ಏನೇ ಒಂದು ಜಾಬ್ ಆಗಿರ್ಲಿ, ಏನೇ ಆಗಿರ್ಲಿ ಪಡ್ಕೋಬೇಕಾದ್ರೆ ಕೆಲವೊಂದು ಅಡೆತಡೆಗಳು ಬರ್ತಾ ಇರುತ್ತೆ. ಅದನ್ನೆಲ್ಲ ನಾವು ಎದುರಿಸಿ ಮುಂದೆ ಬರಬೇಕು ಸ್ಪರ್ಧಾರ್ಥಿಗಳೇ. ಇವನ್ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೂ ಅಷ್ಟೇ, ಎಲ್ಲೇ ಆಗಿರ್ಲಿ ಸ್ಪರ್ಧೆ ಅನ್ನೋದು ಇದ್ದೇ ಇರುತ್ತೆ. ಯಾವುದೇ ಒಂದು ಫೀಲ್ಡ್ ಹೋಗ್ಲಿ ಸ್ಪರ್ಧೆ ಅನ್ನೋದು ಇದ್ದೇ ಇರುತ್ತೆ. ಆ ಸ್ಪರ್ಧೆಯಲ್ಲಿ ನೀವು ಜಯಿಸಿ ಬರ್ಬೇಕು. ಅದೇ ರೀತಿ 2ನೇ ಶಿವಕುಮಾರನಿಗೆ ಏನಾಗುತ್ತೆ ಅಂದ್ರೆ ತನ್ನ ಸೋದರನಿಂದನೇ ನಾನು ಅಧಿಕಾರಕ್ಕೆ ಬರ್ತೀನಿ, ನೀನ್ ಬೇಡ, ನೀನ್ ತಟಸ್ಥವಾಗಿರು ಅಂತ ಹೇಳ್ತಾನೆ. ಆದ್ರೆ 2ನೇ ಶಿವಕುಮಾರ ತಮ್ಮನನ್ನು, ಯಾರೋ ದುಗ್ಗಮಾರನನ್ನ ಸೋಲಿಸಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾನೆ ಸ್ಪರ್ಧಾರ್ಥಿಗಳೇ. 2ನೇ ಶಿವಕುಮಾರ ತನ್ನ ಜೀವಿತಾವಧಿಯ ಬಹುಕಾಲ ಸೆರೆಮನೆಯಲ್ಲಿ ಬಂದಿಯಾಗಿರ್ತಾನೆ. ಅಂದ್ರೆ ಇವನು ಯಾವ ರೀತಿ ಅಂದ್ರೆ ಒಳ್ಳೆ ಆಡಳಿತ ನಡೆಸ್ತಾನೆ, ಬಟ್ ಆದ್ರೆ ಇವನಿಗೆ ಏನಪ್ಪಾ ಅಂದ್ರೆ ಹಿತಶತ್ರುಗಳು ಜಾಸ್ತಿ ಇರ್ತಾರೆ. ಆ ಕಾರಣದಿಂದ ಇವನು ಏನ್ ಮಾಡ್ತಾನೆ, ಯಾರಿಗೋ ಒಬ್ರು ಸಪೋರ್ಟ್ ಮಾಡಕ್ ಹೋಗಿ ಮತ್ತೆ ಇವನೇ ಬಂದಿ ಆಗ್ತಾನೆ. ಅದೇ ರೀತಿ ಇವನ ಜೀವಿತಾವಧಿಯ ಅರ್ಧದಷ್ಟು ಭಾಗ ಇವನೇನಪ್ಪಾ ಅಂದ್ರೆ ಜೈಲಲ್ಲಿ ಇರ್ತಾನೆ, ಬಂದಿ ಆಗಿರ್ತಾನೆ. ರಾಷ್ಟ್ರಕೂಟದಲ್ಲಿ ಸಿಂಹಾಸನಕ್ಕಾಗಿ 1ನೇ ಧ್ರುವ ಹಾಗೂ 2ನೇ ಗೋವಿಂದನ ನಡುವೆ ಉತ್ತರಾಧಿಕಾರಕ್ಕಾಗಿ ಯುದ್ಧ ನಡೆಯುತ್ತಿರ್ಬೇಕಾದ್ರೆ ಏನ್ ಮಾಡ್ತಾನೆ ಅಂದ್ರೆ 2ನೇ ಶಿವಕುಮಾರ 2ನೇ ಗೋವಿಂದನ ಪರವಾಗಿ ಭಾಗವಹಿಸ್ತಾನೆ. ಅಂದ್ರೆ ರಾಷ್ಟ್ರಕೂಟದಲ್ಲಿ ಅಧಿಕಾರ ಚುಕ್ಕಾಣಿಗಾಗಿ ಜಗಳ ಆಗ್ತಾ ಇರುತ್ತೆ. ಯಾರಂದ್ರೆ 1ನೇ ಧ್ರುವ ಮತ್ತೆ 2ನೇ ಗೋವಿಂದನ ಮಧ್ಯೆ ಅಧಿಕಾರಕ್ಕೆ ತಿಕ್ಕಾಟ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ 2ನೇ ಶಿವಕುಮಾರ ಏನ್ ಮಾಡ್ತಾನೆ, 2ನೇ ಗೋವಿಂದನಿಗೆ ಸಪೋರ್ಟ್ ಬೆಂಬಲ ನೀಡ್ತಾನೆ. ಯಾರಿಗೆ? 1ನೇ ಧ್ರುವನಿಗೆ ನೀಡೋದಿಲ್ಲ, 2ನೇ ಗೋವಿಂದನಿಗೆ ಸಪೋರ್ಟ್ ನೀಡಿದಾಗ ಏನ್ ಮಾಡ್ತಾನೆ ಅಂದ್ರೆ ಧ್ರುವ ಗೋವಿಂದನನ್ನ ಸೋಲಿಸ್ತಾನೆ. ನಂತರ ಧ್ರುವ ಗಂಗಾವಾಡಿಯ ಮೇಲೆ ದಾಳಿ ಮಾಡಿ
ಮುದಗುಂದೂರ್ ಎಂಬಲ್ಲಿ ಶಿವಮಾರನನ್ನ ಸೋಲಿಸಿ ಬಂಧಿಸ್ತಾನೆ. ಏನಪ್ಪಾ ಅಂದ್ರೆ ಎರಡನೇ ಧ್ರುವ ಏನೋ ಗೋವಿಂದನನ್ನ ಸೋಲಿಸ್ತಾನೆ, ಒಂದನೇ ಧ್ರುವ. ತದನಂತರ ಏನ್ ಮಾಡ್ತಾನೆ, ಅವನು ಸೋತ ನಂತರ ಎರಡನೇ ಶಿವಮಾರನನ್ನ ಎಲ್ಲಿ ಸೋಲಿಸ್ತಾನೆ ಅಂದ್ರೆ ಮುದಗುಂದೂರ್ ಎಂಬಲ್ಲಿ ಶಿವಮಾರನನ್ನು ಸೋಲಿಸಿ ಬಂದಿ ಮಾಡ್ತಾನೆ. ಧ್ರುವನು ಇವನನ್ನ ಏನ್ ಮಾಡ್ತಾನೆ, ಸೋಲಿಸಿ ಅವನನ್ನ ತನ್ನ ಜೈಲಲ್ಲಿ ಇಡ್ತಾನೆ. ತನ್ನ ಮಗ ಸ್ತಂಭನನ್ನು ಗಂಗಾವಾಡಿ ಪ್ರಾಂತೀಯಾಧಿಕಾರಿಯಾಗಿ ನೇಮಿಸ್ತಾನೆ. ಅಂದ್ರೆ ಧ್ರುವ ಏನ್ ಮಾಡ್ತಾನೆ ಅಂದ್ರೆ ಎರಡನೇ ಶಿವಮಾರನ ಏನ್ ಸಾಮ್ರಾಜ್ಯ ಇರುತ್ತೆ ಗಂಗಾವಾಡಿ, ಅದಕ್ಕೆ ಪ್ರಾಂತ್ಯಾಧಿಕಾರಿ ಅಥವಾ ರಾಜ್ಯಪಾಲನನ್ನಾಗಿ ನೇಮಕ ಮಾಡ್ತಾನೆ ಸ್ಪರ್ಧಾರ್ಥಿಗಳನ್ನು. ನಂತರ ಒಂದನೇ ಧ್ರುವನ ನಂತರ ಅವನ ಮಗ ಮೂರನೇ ಗೋವಿಂದ ಅಧಿಕಾರಕ್ಕಾಗಿ ಸೋದರ ಸ್ತಂಭನ ವಿರುದ್ಧ ಹೋರಾಡಲು ತನಗೆ ಸಹಾಯ ಮಾಡಬಹುದೆಂದು ನಿರೀಕ್ಷೆಯಿಂದ ಶಿವಮಾರನನ್ನ ಬಿಡುಗಡೆ ಮಾಡ್ತಾನೆ. ಅಂದ್ರೆ ಏನಪ್ಪಾ ಅಂದ್ರೆ ಧ್ರುವನ ಮಕ್ಳು ಇರ್ತಾರೆ, ಯಾರಪ್ಪ ಅಂದ್ರೆ ಮೂರನೇ ಗೋವಿಂದ ಮತ್ತೆ ಸ್ತಂಭ, ಯಾರು ಧ್ರುವನ ಮಕ್ಳು ಇರ್ತಾರೆ. ಆಗ ಏನ್ ಮಾಡ್ತಾನೆ ಅಂದ್ರೆ ಈ ಮೂರನೇ ಗೋವಿಂದ ಏನ್ ಮಾಡ್ತಾನೆ ಅಂದ್ರೆ ಎರಡನೇ ಶಿವಮಾರನ್ನ ಬಿಡುಗಡೆ ಮಾಡ್ತಾನೆ. ಯಾಕಂದ್ರೆ ನನಗೆ ಸಹಾಯ ಮಾಡ್ತಾನೆ ಅಂತ. ಯಾರು ಮೂರನೇ ಗೋವಿಂದ ಅಧಿಕಾರಕ್ಕಾಗಿ ಸೋದರ ಸ್ತಂಭನ ವಿರುದ್ಧ ಹೋರಾಡಲು ತನಗೆ ಸಹಾಯ ಮಾಡಬಹುದೆಂಬ ನಿರೀಕ್ಷೆಯಿಂದ ಶಿವಮಾರನನ್ನ ಬಿಡುಗಡೆ ಮಾಡ್ತಾನೆ. ಆದರೆ ಶಿವಮಾರ ಸ್ತಂಭನ ಪರವಾಗಿ ಭಾಗವಹಿಸ್ತಾನೆ. ಸ್ತಂಭನ ಪರವಾಗಿ ಭಾಗವಹಿಸಿದ ಯಾರು, ಎರಡನೇ ಶಿವಮಾರ. ಸ್ತಂಭ ಏನ್ ಮಾಡ್ತಾನೆ, ಸೋತು ಹೋಗ್ತಾನೆ. ಆಗ ಏನ್ ಮಾಡ್ತಾನೆ ಮೂರನೇ ಗೋವಿಂದ ಪುನಃ ಎರಡನೇ ಶಿವಮಾರನನ್ನ ಬಂದಿಖಾನೆಯಲ್ಲಿ ಬಂಧಿಸ್ತಾನೆ. ಕೇಳಬಹುದು ಇಲ್ಲಿ ಯಾವ ರೀತಿ ಹೇಳಿಕೆ ರೂಪ ಬೇಕಾದ್ರೂ ಕೇಳಬಹುದು ಸ್ಪರ್ಧಾರ್ಥಿಗಳು. ಅದಕ್ಕೆ ನಾನು ಹೇಳ್ತೀನಿ, ನನ್ನ ಪುಸ್ತಕದಲ್ಲಿ ಎಲ್ಲಾ ಇಂಪಾರ್ಟೆಂಟೇ. ನಾನ್ ಬೋರ್ಡ್ ಮಾಡಿರೋದು ಇಂಪಾರ್ಟೆಂಟ್ ಅಲ್ಲ, ಪ್ರತಿಯೊಂದು ಅಕ್ಷರನು ಪ್ರತಿಯೊಂದು ಲೈನು ಇಂಪಾರ್ಟೆಂಟ್ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ನೋಡೋಣ. ಮೂರನೇ ಗೋವಿಂದ ತನ್ನ ಆಳ್ವಿಕೆಯ ಕೊನೆಯ ಕಾಲದಲ್ಲಿ ತನ್ನ ಮಗ ಅಮೋಘ ವರ್ಷನಿಗೆ ಸಹಾಯ ಮಾಡಲಿ ಎಂದು ಶಿವಮಾರನನ್ನ ಬಿಡುಗಡೆ ಮಾಡುತ್ತಾನೆ. ಆದರೆ ಈತ ಸಾಲಿಶಕ 816ರಲ್ಲಿ ಅಮೋಘ ವರ್ಷನ ವಿರುದ್ಧ ದಾಳಿ ಮಾಡಿ ಕಾಗೆಮೊಗೆಯೂರು ಕದನದಲ್ಲಿ ಸಾವನ್ನಪ್ಪಿರ್ತಾನೆ. ಏನಪ್ಪಾ ಅಂದ್ರೆ ಶಿವಮಾರನು ಮತ್ತೆ ನನ್ನ ಮಗನಿಗೆ ಬಂಧಿಸಿಟ್ಟಿರ್ತಾನೆ. ತನ್ನ ಮಗನಾದ ಅಮೋಘ ವರ್ಷನಿಗೆ ಸಹಾಯ ಮಾಡ್ಲಿ ಇವನು ಅಂದ್ಬಿಟ್ಟು ಶಿವಮಾರನ ಎರಡನೇ ಶಿವಮಾರನನ್ನ ಬಿಡುಗಡೆ ಮಾಡ್ತಾನೆ. 816ರಲ್ಲಿ ಅಮೋಘ ವರ್ಷನ ವಿರುದ್ಧ ಇವನೇ ಏನೋ ದಾಳಿ ಮಾಡ್ತಾನೆ. ಯಾರು, ಎರಡನೇ ಶಿವಮಾರ. ಕಾಗೆಮೊಗೆಯೂರು ಕದನದಲ್ಲಿ ಸಾವನ್ನಪ್ಪಿದ ಯಾರು ಅಂದ್ರೆ ಎರಡನೇ ಶಿವಮಾರ. ನಂತರ ಎರಡನೇ ಶಿವಮಾರನು ಕನ್ನಡದಲ್ಲಿ ಗಜಾಷ್ಟಕ ಎಂಬ ಕೃತಿಯನ್ನ ರಚಿಸಿದನು ಹಾಗೂ ಸೇತುಬಂಧು ಕೃತಿಯ ಕರ್ತೃವಾಗಿದ್ದಾನೆ. ಎರಡನೇ ಶಿವಮಾರ ಏನ್ ಮಾಡ್ತಾನೆ, ಗಜಾಷ್ಟಕ ಎಂಬ ಕೃತಿಯನ್ನ ರಚನೆ ಮಾಡ್ತಾನೆ ಸ್ವತಃ. ಹಾಗೆ ಸೇತುಬಂಧು ಎಂಬ ಕೃತಿಯನ್ನ ಕರ್ತೃವಾಗಿದ್ದ ಯಾರು, ಏನು ಎರಡನೇ ಶಿವಮಾರ. ಕೇಳಬಹುದು ನಿಮ್ಗೆ ಗಜಾಷ್ಟಕ ಕೃತಿಯ ಕರ್ತೃ ಯಾರು ಅಥವಾ ಬಂಧು ಕೃತಿಯ ಕರ್ತೃ ಯಾರು ಅಂತ ಕೇಳಬಹುದು. ಈತ ಜೈನ ಧರ್ಮವನ್ನು ಸ್ವೀಕರಿಸಿ ರಾಜ್ಯ ಧರ್ಮವಾಗಿ ಘೋಷಿಸಿದ ಪ್ರಥಮ ಅರಸ ಎನ್ನಲಾಗಿದೆ. ಕೇಳಬಹುದು ಗಂಗರ ಯಾವ ರಾಜನು ಜೈನ ಧರ್ಮವನ್ನ ಸ್ವೀಕರಿಸಿ ರಾಜ್ಯ ಧರ್ಮ ಎಂದು ಘೋಷಣೆ ಮಾಡಿದ ಅಂದ್ರೆ ಎರಡನೇ ಶಿವಮಾರ. ಅದೇ ರೀತಿ ವಿಶೇಷ ಅಂಶ, ಎರಡನೇ ಶಿವಮಾರನ ನಂತರ ಕೆಲಕಾಲ ಒಂದನೇ ರಾಚಮಲ್ಲ ಆಳ್ವಿಕೆ ಮಾಡ್ತಾನೆ. ಅಂದ್ರೆ ಇವನ ನಂತರ ಎರಡನೇ ಶಿವಮಾರನ ನಂತರ ಕೆಲಕಾಲ ಏನ್ ಮಾಡ್ತಾನೆ ಅಂದ್ರೆ ರಾಚಮಲ್ಲ ಆಳ್ವಿಕೆ ಮಾಡ್ತಾನೆ ಸ್ಪರ್ಧಾರ್ಥಿಗಳೇ. ನೆಕ್ಸ್ಟ್ ನೋಡೋಣ ಯಾವ ರಾಜ ಆಳ್ವಿಕೆ ಮಾಡ್ತಾನೆ ಅಂದ್ರೆ ನೀತಿ ಮಾರ್ಗ ಎರೆಯಂಗ. ಇವೊಂದು ಸಾಲಿಶಕ 843ರಿಂದ 870 ಸುಮಾರು ಏನಪ್ಪಾ ಅಂದ್ರೆ ಒಂದು ಮೂರು ದಶಕಗಳ ಕಾಲ ಆಳ್ವಿಕೆ ಮಾಡ್ತಾನೆ ಅಂತ ಹೇಳ್ಬೋದು. ಈತನಿಗೆ ನೀತಿ ಮಾರ್ಗ, ರಣವಿಕ್ರಮ, ಎರೆಗಂಗಾ ದೇವ ಎಂಬ ಬಿರುದುಗಳನ್ನು ಹೊಂದಿದ್ದನು. ಅಂದ್ರೆ ನೀತಿ ಮಾರ್ಗನಿಗೆ ಇನ್ನಿತರ ಬಿರುದುಗಳಿದ್ವು. ಅವು ಯಾವ್ಯಾವು ಅಂತ ಕೇಳಿದ್ರೆ ನೀತಿ ಮಾರ್ಗ, ರಣವಿಕ್ರಮ, ಎರೆಗಂಗಾ ದೇವ ಎಂಬ ಬಿರುದುಗಳಿದ್ವು. ಈತ ಬಾಣದ ವಿರುದ್ಧ ಹೋರಾಡಿ ಜಯವನ್ನ ಪಡಿತಾನೆ. ಅಂದ್ರೆ ಬಾಣದ ವಿರುದ್ಧ ಹೋರಾಟ ಮಾಡಿ ಜಯ ಗಳಿಸ್ತಾನೆ. ಅಮೋಘ ವರ್ಷ ನೀತಿ ಮಾರ್ಗನ ವಿರುದ್ಧ ಹೋರಾಡಲು ತನ್ನ ದಂಡನಾಯಕ ಬಂಕೇಶನ ನೇತೃತ್ವದಲ್ಲಿ ಒಂದು ಸೈನ್ಯವನ್ನ ಕಳುಹಿಸ್ತಾನೆ. ರಾಜರ ಮಡು ಪ್ರದೇಶದಲ್ಲಿ ಸಮಬಲ ಹೋರಾಟ ನಡೆಯಿತು. ಸಂಧಾನಕ್ಕೆ ಮುಂದಾದ ಅಮೋಘ ವರ್ಷನ ತನ್ನ ಮಗಳಾದ ಚಂದ್ರೋಬಲಭೆಯನ್ನು ನೀತಿ ಮಾರ್ಗನ ಕಿರಿಯ ಮಗನಾದ ಭೂತುಗನಿಗೆ ಕೊಟ್ಟು ವಿವಾಹ ಮಾಡಿದ್ದಾನೆ. ಏನಪ್ಪಾ ಅಂದ್ರೆ ಅಮೋಘ ವರ್ಷ ಮತ್ತೆ ನೀತಿ ಮಾರ್ಗನ ನಡುವೆ ಒಂದು ಯುದ್ಧ ಆಗುತ್ತೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಬ್ರು ಸಮಬಲ, ಅಂದ್ರೆ ಯಾವುದೇ ರೀತಿ ಸೋಲನ್ನು ಅನುಭವಿಸದೆ ಏನ್ ಮಾಡ್ತಾರೆ ಅಂದ್ರೆ ಅಮೋಘ ವರ್ಷನ ಮಗ ಆಗಿರ್ತಾನೆ ಒಬ್ಬ, ಯಾರೋ ಅಮೋಘ ವರ್ಷನ ಮಗಳಾದ ಯಾರೋ ಚಂದ್ರೋಬಲಭೆಯನ್ನ ನೀತಿ ಮಾರ್ಗನ ಕಿರಿಯ ಮಗನಿಗೆ ಭೂತುಗನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಕೇಳಬಹುದು ಚಂದ್ರೋಬಲಭೆ ಯಾರ ಮಗಳಾಗಿದ್ದಳು, ಯಾರಿಗೆ ವಿವಾಹ ಮಾಡಿಕೊಟ್ರು, ಯಾರ ಮಗನಿಗೆ ವಿವಾಹ ಮಾಡಿಕೊಟ್ರು ಅಂತ ಕೇಳಬಹುದು ಸ್ಪರ್ಧಾರ್ಥಿಗಳ. ಏಳಿಗೆ ರೂಪದಲ್ಲಿ ಅವ್ರು ಯಾವುದೇ ರೀತಿ ಕ್ವಶನ್ ಕೇಳಬಹುದು.
ದೊಡ್ಡ ಹುಂಡಿ ಶಾಸನದಲ್ಲಿ ತಿಳಿಸುವಂತೆ ನೀತಿಮಾರ್ಗನು ಗುಣಪಡಿಸಲಾಗದ ರೋಗದಿಂದ ಸಲ್ಲೇಖ ವ್ರತ ಕೈಗೊಂಡು ಸಾವನ್ನಪ್ಪಿದನು ಅಂತ ಕೇಳಬಹುದು ಸ್ಪರ್ಧಾರ್ಥಿಗಳೇ. ಅಂದ್ರೆ ನೀತಿ ಮಾರ್ಗ ಏನು ಮಾರ್ಗನು ಗುಣಪಡಿಸಲಾಗದ ರೋಗದಿಂದ ಸತ್ತ ಅಂತ ಕೇಳ್ಬೋದು. ಯಾವ ಗಂಗರಾಜನು ಗುಣಪಡಿಸಲಾಗದ ರೋಗದಿಂದ ಸಲ್ಲೇಖ ರಥ ಮಾಡಿ ಸತ್ತ ಅಂತ ಕೇಳಬಹುದು ನೀವು ಕೇಳಿದಾಗ ನೀತಿ ಮಾರ್ಗ. ಸಲ್ಲೇಖ ರಥ ಅಂದ್ರೆ ಏನು ಕೇಳಬಹುದು ಅಂದ್ರೆ ಜೈನ ಧರ್ಮದಲ್ಲಿ ಇದೊಂದು ವಿಶಿಷ್ಟ ಪದ್ಧತಿ, ಕ್ಲಿಷ್ಟಕರವಾದ ಪದ್ಧತಿ. ಸಲ್ಲೇಖ ರಥ ಅಂದ್ರೆ ದಿನ ಅಂದ್ರೆ ಒಂದು ದಿನಕ್ಕೆ ಒಂದು 200 ಗ್ರಾಮ್ ಆಹಾರ ತಗೊಳ್ತಾ ಇದ್ರೆ ನೆಕ್ಸ್ಟ್ ದಿನ 100 ಗ್ರಾಮ್, ಅದರ ನೆಕ್ಸ್ಟ್ ದಿನ 50 ಗ್ರಾಮ್, ಅದರ ನೆಕ್ಸ್ಟ್ ದಿನ 25 ಗ್ರಾಮ್, ಈ ರೀತಿ ಸ್ವಲ್ಪ ಏನೋ ಆಹಾರವನ್ನ ತ್ಯಜಿಸಿ ತನ್ನ ಕೂದಲನ್ನ ಕಿತ್ಕೊಂಡು ತುಂಬಾ ಕ್ಲಿಷ್ಟಕರವಾದ ಒಂದು ಪದ್ಧತಿ. ಅದನ್ನ ಸಲ್ಲೇಖ ರಥ ಅಂತ ಕರೀತಾರೆ ಸ್ಪರ್ಧಾರ್ಥಿಗಳ. ಮುಂದಿನ ಸ್ಲೈಡ್ ನೋಡೋಣ. ಹಾಗೆ ಎರಡನೇ ರಾಚಮಲ್ಲ ಇವಂದು ಬಂದು ಏನಪ್ಪಾ ಅಂದ್ರೆ ಸಾಲಿಶಕ 870 907. ಇವನು ಈ ಆಸುಪಾಸಿನಲ್ಲಿ ಇವನು ಏನಪ್ಪಾ ಅಧಿಕಾರ ಚುಕ್ಕಾಣಿ ಹಿಡಿತಾನೆ. ಎರಡನೇ ರಾಚಮಲ್ಲನು ಜೈನ ಅನುಯಾಯಿಯಾಗಿದ್ದನು. ಕೊಡಗು ಜಿಲ್ಲೆಯ ಸಮೀಪದ ಸತ್ಯವಾಕ ಜೈನ ಬಸದಿಗೆ ಲಕ್ಷ್ಮಣ ತೀರ್ಥ ನದಿ ದಂಡೆಯಲ್ಲಿದ್ದ 12 ಗ್ರಾಮಗಳನ್ನು ಸಾಲಿಶಕ 890ರಲ್ಲಿ ದತ್ತಿಯಾಗಿ ನೀಡಿದ್ದನು. ನೋಡಿ ಇವನೇನಪ್ಪಾ ಅಂದ್ರೆ ರಾಚಮಲ್ಲನ ಏನ್ ಮಾಡ್ತಾನೆ, ಜೈನ ಧರ್ಮವನ್ನ ತುಂಬಾ ಏನು ಪೋಷಕನಾಗಿದ್ದ, ತುಂಬಾ ಅನುಯಾಯಿಯಾಗಿದ್ದ, ಅನುಸರಿಸ್ತಿದ್ದ. ಇವನೇನ್ ಮಾಡ್ತಾನೆ ಅಂದ್ರೆ ಕೊಡಗು ಜಿಲ್ಲೆಯ ಸತ್ಯವಾಕ ಜೈನ ಬಸದಿಗೆ ಅಂದ್ರೆ ಲಕ್ಷ್ಮಣ ತೀರ್ಥ ನದಿ ದಂಡೆಯಲ್ಲಿದ್ದ 12 ಗ್ರಾಮಗಳನ್ನ ಏನಪ್ಪಾ ಅಂದ್ರೆ ದಾನವಾಗಿ ನೀಡ್ತಾನೆ. ಈತ ಜ್ವರದಿಂದ ಬಳಲಿ ಸತ್ತನು. ಅದೇ ರೀತಿ ಎರಡನೇ ರಾಚಮಲ್ಲ ನಂತರ ಎರಡನೇ ನೀತಿ ಮಾರ್ಗ, ಎರೆಯಂಗ, ನರಸಿಂಹ ಮತ್ತು ಮೂರನೇ ರಾಚಮಲ್ಲ ಕೆಲವು ಕಾಲ ಆಳ್ವಿಕೆ ಮಾಡ್ತಾರೆ. ಇವರೇನು ಅಷ್ಟೊಂದು ಇಂಪಾರ್ಟೆಂಟ್ ಇರೋದಿಲ್ಲ. ಎರಡನೇ ಮಲ್ಲನ ಬಗ್ಗೆ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ಎರಡನೇ ಭೂತಗ ಸಾಲಿಶಕ 938ರಿಂದ 961 ಈ ಆಸುಪಾಸಿನಲ್ಲಿ ಎರಡನೇ ಭೂತಗ ಅಧಿಕಾರಕ್ಕೆ ಬರ್ತಾನೆ. ಈತನು ರಾಷ್ಟ್ರಕೂಟರ 3ನೇ ಕೃಷ್ಣ ಹಾಗೂ ಚೋಳರ ದೊರೆ ರಾಜಾದಿತ್ಯನಿಗೂ ನಡೆದ ತೆಕ್ಕೋಲಂ ಕದನ ಅಂದ್ರೆ ಸಾಲಿಶಕ 948ರಲ್ಲಿ ರಾಷ್ಟ್ರಕೂಟರಿಗೆ ನೆರವು, ಅವರ ಜಯಕ್ಕೆ ಕಾರಣವಾಯಿತು. ಇವನೇನ್ ಮಾಡ್ತಾನೆ, ಎರಡನೇ ಭೂತಗ ರಾಷ್ಟ್ರಕೂಟರಿಗೆ ಏನು ಒಂದು ಚೋಳರ ವಿರುದ್ಧ ಏನ್ ಮಾಡ್ತಾನೆ ಅಂದ್ರೆ ತೆಕ್ಕೋಲಂ ಕದನದಲ್ಲಿ ರಾಷ್ಟ್ರಕೂಟರಿಗೆ ಏನು ಸಹಾಯ ನೀಡ್ತಾನೆ ಎರಡನೇ ಭೂತಗ. ಆ ಕಾರಣದಿಂದಾಗಿ ಎರಡನೇ ಭೂತಗನಿಗೆ ಬನವಾಸಿ, ಬೋಳ್ವಲ, ಹುಲಿಗೆರೆ ಮುಂತಾದ ಪ್ರದೇಶಗಳನ್ನು ನೀಡ್ತಾನೆ. ಏನಪ್ಪಾ ಅಂದ್ರೆ ಮೂರನೇ ಕೃಷ್ಣ ಏನ್ ಮಾಡ್ತಾನೆ, ಇವನಿಗೆ ಸಹಾಯ ನೀಡಿದ್ದಕ್ಕಾಗಿ ಎರಡನೇ ಭೂತಗನಿಗೆ ಬನವಾಸಿ, ಬೋಳ್ವಲ ಮತ್ತೆ ಹುಲಿಗೆರೆ ಎಂಬ ಪ್ರದೇಶಗಳನ್ನ ಬಳುವಳಿಯಾಗಿ ನೀಡ್ತಾನೆ. ಏನೋ ಇದನ್ನ ನೀನ್ ನೋಡ್ಕಪ್ಪ, ಈ ಪ್ರದೇಶಗಳನ್ನ ನೀನ್ ಆಳ್ವಿಕೆ ಮಾಡು, ಇದರಲ್ಲಿ ಕಂದಾಯ ಸುಂಕ ಎಲ್ಲ ನೀನೇ ಕಲೆಕ್ಟ್ ಮಾಡ್ಕೋ ಅನ್ನೋ ಒಂದು ಇದನ್ನ ಇವನಿಗೆ ಬಿಟ್ಟು ಕೊಡ್ತಾನೆ. ಎರಡನೇ ಭೂತಗನಿಗಿದ್ದ ಏನಪ್ಪಾ ಬಿರುದುಗಳೇನಪ್ಪಾ ಅಂದ್ರೆ ಗಂಗಾ ಗಾಂಗೆಯ, ನನ್ನಿಯ ಗಂಗಾ ನಾರಾಯಣ ಸತ್ಯವಕ್ಕ, ಜಯತುಂಗ ಇತ್ಯಾದಿ ಏನು ಬಿರುದುಗಳನ್ನ ಯಾರು ಎರಡನೇ ಭೂತಗ ಹೊಂದಿರ್ತಾನೆ. ಕ್ವಶನ್ ಕೇಳಬಹುದು. ಎರಡನೇ ಭೂತಗನಿಗಿದ್ದ ಈ ಮೇಲಿನ ಬಿರುದುಗಳಲ್ಲಿ ಯಾವುದು ಸೇರಿಲ್ಲ, ಯಾವುದು ಸೇರಿದೆ, ಈ ರೀತಿ ಕ್ವಶನ್ ಕೇಳ್ತಾರೆ ಸ್ಪರ್ಧಾರ್ಥಿಗಳು. ಮುಂದಿನ ಸ್ಲೈಡ್ ನೋಡೋಣ. ಎರಡನೇ ಮಾರಸಿಂಹ ಸಾಲಿಶಕ 963ರಿಂದ 970 ಈ ಆಸುಪಾಸಿನಲ್ಲಿ ಇವರು ಅಧಿಕಾರವನ್ನು ವಹಿಸ್ಕೊಂತಾರೆ. ಈತ ಗೂರ್ಜರರ ಪರಮಾರ ಸಿಯುಕ ಹರ್ಷನನ್ನು ಸೋಲಿಸಿ ಗೂರ್ಜರಾಜ ಎಂಬ ಬಿರುದನ್ನೇ ಪಡೆದನು ಮತ್ತು ಚೋಳರ ಮೇಲೆ ವಿಜಯ ಸಾಧಿಸ್ತಾನೆ. ಏನಪ್ಪಾ ಅಂದ್ರೆ ಗೂರ್ಜರ ಪಾರಮಾರ ಸಿಯುಕ ಹರ್ಷನನ್ನ ಸೋಲಿಸಿ ಗೂರ್ಜರಾಜ ಎಂಬ ಬಿರುದನ್ನ ಪಡ್ಕೊಳ್ತಾನೆ. ಗೂರ್ಜರಾಜ ಎಂಬ ಬಿರುದು ಈ ಕೆಳಗಿನ ಯಾವ ಗಂಗರಾಜರಿಗೆ ಇತ್ತಂದ್ರೆ ಎರಡನೇ ಮಾರಸಿಂಹನಿಗೆ ಇತ್ತು. ಈತ ಅಂತಿಮ ದಿನಗಳಲ್ಲಿ ಜೈನರ ಸಲ್ಲೇಖ ವ್ರತವನ್ನ ಕೈಗೊಂಡು ಶ್ರವಣಬೆಳಗೊಳದಲ್ಲಿ ನಿರ್ವಾಣ ಹೊಂದಿದ. ಅಂದ್ರೆ ಇವನು ತನ್ನ ಅಂತಿಮ ದಿನದಲ್ಲಿ ಶ್ರವಣಬೆಳಗೊಳದಲ್ಲಿ ಏನಪ್ಪಾ ಬಂದು ನೆಲೆಸಿ ಏನ್ ಮಾಡ್ತಾನೆ ಅಂದ್ರೆ ತನ್ನ ಜೀವನವನ್ನ ತ್ಯಾಗ ಮಾಡ್ತಾನೆ ಅಥವಾ ನಿರ್ವಾಣ ಹೊಂತಾನೆ ಅಂತ ಹೇಳ್ಬಹುದು. ಈತನಿಗೆ ಗಂಗಾ ಚೂಡಮಣಿ, ಗೂರ್ಜ ರಾಜಾದಿರಾಜ, ನೊಳಂಬ ಕುಳಾಂತಕ, ಗಂಗಾಸಿಂಹ ಎಂಬ ಬಿರುದುಗಳಿದ್ದವು. ಇವನಿಗೆ ನೋಡಿ ಸ್ಪರ್ಧಾರ್ಥಿಗಳ ಎರಡನೇ ಮಾರಸಿಂಹನಿಗೆ ಗಂಗಾ ಚೂಡಮಣಿ ಎಂಬ ಬಿರುದಿತ್ತು, ಗೂರ್ಜ ರಾಜಾದಿರಾಜ ಎಂಬ ಬಿರುದಿತ್ತು, ನೊಳಂಬ ಕುಲಾಂತಕ ಎಂಬ ಬಿರುದಿತ್ತು, ಹಾಗೆ ಗಂಗಸಿಂಹ ಎಂಬ ಬಿರುದುಗಳಿದ್ದವು. ಈತನಿಗೆ ಸತ್ಯವಾಕ್ಯ, 4ನೇ ರಾಚಮಲ್ಲ, ರಕ್ಕಸ ಗಂಗಾ ಹಾಗೂ ಆರುಮೋಳಿ ದೇವ ಎಂಬ ಮಕ್ಕಳಿದ್ರು. ಇವನಿಗಿದ್ದ ಮಕ್ಕಳ ಹೆಸರು ಇಲ್ಲಿ 4 ಜನ ಇದ್ದಾರೆ ಸ್ಪರ್ಧಾರ್ಥಿಗಳ, ಇದನ್ನು ನೋಡ್ಕೋಬೇಕಾಗುತ್ತೆ. ಅದೇ ರೀತಿ 4ನೇ ರಾಚಮಲ್ಲ ಇವನ ಕಾಲಘಟ್ಟ ಬಂದು ಸಾಲಿಶಕ 975 985 ಈ ಕಾಲಘಟ್ಟದಲ್ಲಿ 4ನೇ ರಾಚಮಲ್ಲ ಏನಪ್ಪಾ ಅಂದ್ರೆ ಒಂದು ಆಳ್ವಿಕೆ ಮಾಡ್ತಾನೆ. ಈತನ ಕಾಲದಲ್ಲಿ ಮಾರಸಿಂಹನ ತಮ್ಮ
ಗೋವಿಂದರಸ ಗಂಗರ ಸಿಂಹಾಸನಕ್ಕಾಗಿ ದಂಗೆ ಎದ್ದನು. ಅಂದ್ರೆ ರಾಚಮಲ್ಲನ ಕಾಲದಲ್ಲಿ ಏನಪ್ಪಾ ಅಂದ್ರೆ ಮಾರಸಿಂಹನ ತಮ್ಮ ಗೋವಿಂದರಸ ಗಂಗರ ಸಿಂಹಾಸನಕ್ಕಾಗಿ ಏನ್ ಮಾಡ್ತಾನೆ, ದಂಗೆ ಹೇಳ್ತಾನೆ. ಆ ಸಂದರ್ಭದಲ್ಲಿ 4ನೇ ರಾಚಮಲ್ಲನ ಮಂತ್ರಿಯಾದ ಗಂಗರ ಸಿಂಹಾಸನಕ್ಕಾಗಿ ದಂಗೆ ಎದ್ದನು. ಈಗ ರಾಚಮಲ್ಲ ಏನ್ ಮಾಡ್ತಾನೆ, ಇದನ್ನ ಸದುಪಯೋಗಕ್ಕೆ ಪಡಿಸ್ಕೊಳ್ಳೋದಕ್ಕೆ 4ನೇ ರಾಚಮಲ್ಲನ ಮಂತ್ರಿ ಏನ್ ಹೇಳ್ತಾನೆ, ಗಂಗರ ಸಿಂಹಾಸನಕ್ಕೆ ದಂಗೆ ಹೇಳ್ತಾನೆ. 4ನೇ ರಾಚಮಲ್ಲನ ಮಂತ್ರಿಯಾಗಿದ್ದ ಚಾವುಂಡರಾಯ, ಅರ್ಥ ಆಯ್ತಾ, ಯಾರಪ್ಪ ಅಂದ್ರೆ 4ನೇ ರಾಚಮಲ್ಲನ ಮಂತ್ರಿ ಯಾರಾಗಿದ್ರು ಅಂದ್ರೆ ಚಾವುಂಡರಾಯ ನೆರವಿನಿಂದ ಗೋವಿಂದನನ್ನು ಸೋಲಿಸಿ ಸಾಲಿಶಕ 975ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಯಾರು 975ರಲ್ಲಿ 4ನೇ ರಾಚಮಲ್ಲ ಚಾವುಂಡರಾಯನ ಸಹಾಯವನ್ನ ಪಡೆದು ಮಾರಸಿಂಹ ಮತ್ತೆ ಗೋವಿಂದರಸರನ್ನು ಇಬ್ಬರನ್ನು ಸೋಲಿಸಿ ಅಧಿಕಾರಕ್ಕೆ ಬರ್ತಾನೆ. ಈತನ ಗುರುಗಳು ವಜ್ರಪಾಣಿ ಮತ್ತು ಅಜಿತ ಸೇನರು. ಯಾರಪ್ಪ ಅಂದ್ರೆ ರಾಚಮಲ್ಲನ ಗುರುಗಳು ಯಾರಾಗಿರ್ತಾರೆ ಅಂದ್ರೆ ವಜ್ರಪಾಣಿ ಮತ್ತು ಅಜಿತ ಸೇನರು ಈತನ ಗುರುಗಳಾಗಿರ್ತಾರೆ. ಚಾವುಂಡರಾಯನಿಗೆ ರಾಯ ಎಂಬ ಬಿರುದನ್ನ ನೀಡ್ತಾನೆ. ಕೇಳ್ಬೋದು, ಚಾವುಂಡರಾಯನಿಗೆ ರಾಯ ಎಂಬ ಬಿರುದನ್ನು ನೀಡಿದ ಗಂಗದೊರೆ ಯಾರು ಅಂದ್ರೆ 4ನೇ ರಾಚಮಲ್ಲ. ನೋಡಿ ಸ್ಪರ್ಧಾರ್ಥಿಗಳೇ, ಇಷ್ಟು ತನಕ ನಾನು ರಾಜರ ಬಗ್ಗೆ ಕೇಳಿದೆ. ಈಗ ರಾಜರಲ್ಲಿ ಅವ್ರ ರಿಲೇಟೆಡ್ ಏನೆಲ್ಲ MCQ ಕ್ವಶನ್ ಬಂದಿದೆ, ಇವನ್ UPSC ಆಗಿರ್ಬೋದು, KPSC ಆಗಿರ್ಬೋದು, ಹಾಗೆ ಗ್ರೂಪ್ ಸಿ ಆಗಿರ್ಬೋದು, PSI, PDO, SDA, FDA ಎಲ್ಲದಕ್ಕೂ ಯಾವ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರಂತ ನಿಮಗೆ ಇಲ್ಲಿ ಸಿಗುತ್ತೆ ಆನ್ಸರ್. ಒಂದು ಕ್ವಶನ್, ಗಂಗಾ ಅರಸ 2ನೇ ಶಿವಕುಮಾರನಿಗೆ ಇದ್ದ ಪ್ರಮುಖ ಬಿರುದು ಏನು ಅಂದ್ರೆ ಸೈಗೊಟ್ಟ. ಕನ್ನಡದಲ್ಲಿ ಗಜಷ್ಟಕ ಕೃತಿಯನ್ನು ರಚಿಸಿದ ಗಂಗದೊರೆ ಯಾರು ಅಂದ್ರೆ 2ನೇ ಶಿವಕುಮಾರ. 3ನೇ ಪ್ರಶ್ನೆ ನೋಡೋಣ ಸ್ಪರ್ಧಾರ್ಥಿಗಳೇ. ರಾಷ್ಟ್ರಕೂಟರ ಉತ್ತರಾಧಿಕಾರ ಕಲಹದಲ್ಲಿ 2ನೇ ಶಿವಕುಮಾರನು ಯಾರನ್ನು ಬೆಂಬಲಿಸಿದನಂದ್ರೆ 2ನೇ ಗೋವಿಂದನನ್ನ ಬೆಂಬಲಿಸ್ತಾನೆ. ರಾಷ್ಟ್ರಕೂಟ ದೊರೆ ಧ್ರುವನು ಗಂಗಾವಾಡಿಯ ಮೇಲೆ ದಾಳಿ ಮಾಡಿ 2ನೇ ಶಿವಕುಮಾರನನ್ನು ಎಲ್ಲಿ ಸೋಲಿಸಿ ಸೆರೆ ಹಿಡಿದನು ಅಥವಾ ಸೋಲಿಸಿದನು ಅಂದ್ರೆ ಮುದುಗುಂದೂರಲ್ಲಿ ಏನು 2ನೇ ಶಿವಕುಮಾರನನ್ನ ಸೋಲಿಸಿ ಏನ್ ಮಾಡ್ತಾನೆ, ತನ್ನ ಮಗನಾದ ಸ್ತಂಭನನ್ನ ಏನ್ ಮಾಡ್ತಾನೆ, ಗಂಗಾವಾಡಿಗೆ ಏನ್ ಮಾಡ್ತಾನೆ ಅಂದ್ರೆ ರಾಜ್ಯಪಾಲರ ಅಥವಾ ಪ್ರಾಂತ್ಯಾಧಿಕಾರಿಯಾಗಿ ನೇಮಕ ಮಾಡ್ತಾನೆ 1ನೇ ಧ್ರುವ. ಅದೇ ರೀತಿ 5ನೇ ಪ್ರಶ್ನೆ ನೋಡೋಣ. 2ನೇ ಶಿವಕುಮಾರನು ಅಮೋಘವರ್ಷನ ವಿರುದ್ಧ ದಾಳಿ ಮಾಡಿ ಯಾವ ಕದನದಲ್ಲಿ ವೀರಮರಣವನ್ನ ಅಪ್ತಾನೆ ಅಂತ ಕ್ವಶನ್ ಆಗಿದೆ. ಕಾಗೆಮಗೆಯೂರು ಕದನ, ಇದು ವೆರಿ ಇಂಪಾರ್ಟೆಂಟ್. ಅದೇ ರೀತಿ 6ನೇ ಪ್ರಶ್ನೆ ನೋಡೋಣ. 2ನೇ ಶಿವಕುಮಾರನ ನಂತರ ಪಶ್ಚಿಮ ಗಂಗಾ ವಂಶದಲ್ಲಿ ಸ್ವಲ್ಪ ಕಾಲ ಆಳ್ವಿಕೆ ನಡೆಸಿದ ಅರಸ ಯಾರು ಅಂದ್ರೆ 1ನೇ ರಾಚಮಲ್ಲ. 7ನೇ ಪ್ರಶ್ನೆ, ನೀತಿ ಮಾರ್ಗ ಎರೆಗಂಗನಿಗೆ ಸಾಲಿಶಕ 843-870ರಲ್ಲಿ ಇದ್ದ ಬಿರುದುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸೇರಿಲ್ಲ. ನೋಡಿ ಸ್ಪರ್ಧಾರ್ಥಿಗಳ ಕ್ವಶನ್ ಹೆಂಗ್ ಅರೈಸ್ ಆಗುತ್ತೆ ಅಂದ್ರೆ ನೋಡಿ ಕೇಳಬಹುದು. ನೀತಿ ಮಾರ್ಗ, ರಣವಿಕ್ರಮ, ಎರೆಗಂಗಾದೇವ, ಸತ್ಯವಾಕ್ಯ ಅಂದ್ರೆ ಸತ್ಯವಾಕ್ಯ ಸೇರಿಲ್ಲ. ಸ್ಪಷ್ಟನೆ, ನೀತಿ ಮಾರ್ಗ ಎರೆಗಂಗನು ನೀತಿ ಮಾರ್ಗ, ರಣವಿಕ್ರಮ ಮತ್ತು ಎರೆಗಂಗಾದೇವ ಎಂಬ ಬಿರುದುಗಳನ್ನ ಹೊಂದಿದನು. ಸತ್ಯವಾಕ್ಯ ಎಂಬುದು ಗಂಗರಾಜ ಮತ್ತೊಬ್ಬ ದೊರೆಯ ಬಿರುದಾಗಿದೆ ಸ್ಪರ್ಧಾರ್ಥಿಗಳೇ. 8ನೇ ಪ್ರಶ್ನೆ ನೋಡೋಣ. ರಾಷ್ಟ್ರಕೂಟರ ಅರಸು ಅಮೋಘ ವರ್ಷನ ವಿರುದ್ಧ ನೀತಿ ಮಾರ್ಗನ ಪರವಾಗಿ ಯುದ್ಧ ಮಾಡಲು ತನ್ನ ದಂಡನಾಯಕನಾದ ಬಂಕೇಶನನ್ನು ಕಳುಹಿಸಿದಾಗ ಗಂಗರಾಜ ಯಾರಾಗಿರ್ತಾರೆ ಅಂತ ಕೇಳ್ತಾರೆ. ಆಗ ನೀವು ನೋಡಬಹುದು ನೀತಿ ಮಾರ್ಗ ಎರೆಯಂಗ, ಇದು ಶಿವಕುಮಾರ 2 ಮತ್ತೆ ಭೂತಕ 1 ಸ್ಪರ್ಧಾರ್ಥಿಗಳೇ. 9ನೇ ಪ್ರಶ್ನೆ, ನೀತಿ ಮಾರ್ಗ ಮತ್ತು ರಾಷ್ಟ್ರಕೂಟ ಅರಸು ಅಮೋಘ ವರ್ಷನ ನಡುವೆ ನಡೆದ ಯುದ್ಧವು ಯಾವ ಪ್ರದೇಶದಲ್ಲಿ ಸಮಬಲದ ಹೋರಾಟವಾಗಿತ್ತು ಅಂದ್ರೆ ರಾಜರಮಡು ಅಥವಾ ರಾಜಮಡು. 10ನೇ ಪ್ರಶ್ನೆ, ರಾಷ್ಟ್ರಕೂಟ ಅರಸು ಅಮೋಘ ವರ್ಷನು ತನ್ನ ಮಗಳು ಚಂದ್ರೋಬ ಲಭ್ಯೆಯನ್ನು ಯಾರಿಗೆ ವಿವಾಹ ಮಾಡಿಕೊಟ್ಟು ನೀತಿ ಮಾರ್ಗನೊಂದಿಗೆ ಸಂಧಾನ ಮಾಡಿಕೊಂಡನು ಅಂದ್ರೆ ನೀತಿ ಮಾರ್ಗನ ಮೊಮ್ಮಗನಾದ ಭೂತುಗನಿಗೆ ಏನ್ ಕೊಡ್ತಾನೆ ಅಂದ್ರೆ ತನ್ನ ಮಗಳನ್ನ ವಿವಾಹ ಮಾಡಿಕೊಡ್ತಾನೆ. 11ನೇ ಪ್ರಶ್ನೆ, ನೀತಿ ಮಾರ್ಗನು ಗುಣಪಡಿಸಲಾಗದ ರೋಗದಿಂದ ಬಳಲುತ್ತಿದ್ದು ಸಲ್ಲೇಖ ವ್ರತ ಕೈಗೊಂಡು ಮರಣವನ್ನಪ್ಪಿದನು ಎಂಬ ಐತಿಹಾಸಿಕ ಮಾಹಿತಿ ನೀಡುವ ಶಾಸನ ಯಾವುದು ಅಂತ ಹೇಳಿದ್ರೆ ದೊಡ್ಡ ಹುಂಡಿ ಶಾಸನ. ನೋಡಿ ಸ್ಪರ್ಧಾರ್ಥಿಗಳು, ಇದು ನನ್ನ ಪುಸ್ತಕದಲ್ಲಿಲ್ಲ, ನೀವು ಇದನ್ನ ಮೆನ್ಷನ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಮುಂಬರುವ ಎಡಿಷನ್ ಅಲ್ಲಿ ನಾನು ಮೆನ್ಷನ್ ಮಾಡ್ಕೊಡ್ತೀನಿ. ದೊಡ್ಡ ಹುಂಡಿ ಶಾಸನವು ನೀತಿ ಮಾರ್ಗನ ಅಂತ್ಯದ ಬಗ್ಗೆ ಮತ್ತು ಆತನ ಸಲ್ಲೇಖ ವ್ರತದ ಬಗ್ಗೆ ಕುರಿತು ಸ್ಪಷ್ಟವಾದ ಮಾಹಿತಿಯನ್ನು ನೀಡುತ್ತದೆ. ಇದು ಗಂಗರ ಕಾಲದ ಪ್ರಮುಖ ಸ್ಮಾರಕ ಶಾಸನಗಳಲ್ಲಿ ಒಂದಾಗಿದೆ. ಅದೇ ರೀತಿ 12, ಕೊಡಗು ಜಿಲ್ಲೆಯ ಸಮೀಪವಿರುವ ಸತ್ಯವಾಕ್ಯ ಜೈನ ಬಸದಿಗೆ ಲಕ್ಷ್ಮಣ ತೀರ್ಥ ನದಿ ದಂಡೆಯಲ್ಲಿ 12 ಗ್ರಾಮಗಳನ್ನು ದಾನವಾಗಿ ನೀಡಿದ ಗಂಗಾ ಅರಸ ಯಾರು ಅಂದ್ರೆ 2ನೇ ರಾಚಮಲ್ಲ. 2ನೇ ರಾಚಮಲ್ಲನು ಜೈನ ಅನುಯಾಯಿಯಾಗಿದ್ದು ಇವನು ಸಾಲಿಶಕ 890ರಲ್ಲಿ ಕೊಡಗು ಜಿಲ್ಲೆಯ ಸಮೀಪದ ಸತ್ಯವಾಕ್ಯ ಜೈನ ಬಸದಿಗೆ ಲಕ್ಷ್ಮಣ ತೀರ್ಥ ನದಿ ದಂಡೆಯಲ್ಲಿ 12 ಗ್ರಾಮಗಳನ್ನು ದತ್ತಿಯಾಗಿ ಅಥವಾ ದಾನವಾಗಿ ನೀಡಿದನು ಎಂದು ತಿಳಿದು ಬರುತ್ತದೆ.
13ನೇ ಪ್ರಶ್ನೆ ನೋಡೋಣ. ರಾಷ್ಟ್ರಕೂಟರ 13ನೇ ಕೃಷ್ಣ, 3ನೇ ಕೃಷ್ಣ ಹಾಗೂ ಚೋಳರ ದೊರೆ ರಾಜಾದಿತ್ಯನಿಗೆ ನಡೆದ ತೆಕ್ಕೋಲಂ ಕದನದಲ್ಲಿ ಸಾಲಿಶಕ 948 ರಾಷ್ಟ್ರಕೂಟರ ವಿಜಯಕ್ಕೆ ಕಾರಣನಾದ ಗಂಗಾ ಅರಸ ಯಾರು ಅಂದ್ರೆ 2ನೇ ಭೂತಗ. 2ನೇ ಭೂತಗನು ರಾಷ್ಟ್ರಕೂಟ ರಾಜ 3ನೇ ಕೃಷ್ಣನಿಗೆ ತೆಕ್ಕೋಲಂ ಕದನದಲ್ಲಿ ಸಹಾಯ ಮಾಡಿದನು. ಈ ವಿಜಯಕ್ಕೆ ಅವನ ನೆರವು ಪ್ರಮುಖ ಕಾರಣವಾಗಿತ್ತು ಅಂತ ಇಲ್ಲಿ ತಿಳಿದು ಬರುತ್ತೆ. 14ನೇ ಪ್ರಶ್ನೆ, ತೆಕ್ಕೋಲಂ ಕದನದಲ್ಲಿ ರಾಷ್ಟ್ರಕೂಟರಿಗೆ ನೀಡಿದ ಸಹಾಯಕ್ಕಾಗಿ 2ನೇ ಭೂತಗನಿಗೆ ದೊರೆತ ಪ್ರದೇಶಗಳು ಯಾವುವು ಅಂದ್ರೆ ಬನವಾಸಿ, ಬಳೆಯೋಡ್ ಮತ್ತೆ ಹುಲಿಗೆರೆ. 15ನೇ ಪ್ರಶ್ನೆ, ಕೆಳಗಿನ ಬಿರುದುಗಳಲ್ಲಿ 2ನೇ ಭೂತಗನಿಗೆ ಇಲ್ಲದ ಬಿರುದು ಯಾವುದು ಅಂದ್ರೆ ರಣವಿಕ್ರಮ. ರಣವಿಕ್ರಮ ಎಂಬುದು ನೀತಿ ಮಾರ್ಗ ಎರೆಗಂಗನ ಬಿರುದಾಗಿತ್ತು. ಗಂಗಾ ಗಾಂಗೆಯ, ನನ್ನಿಯ ಗಂಗಾ, ಗಂಗಾನಾರಾಯಣ, ಸತ್ಯವಾಕ್ಯ ಮತ್ತು ಜಯದುತ್ತುಂಗ ಎಂಬ ಇತ್ಯಾದಿ ಬಿರುದುಗಳನ್ನು 2ನೇ ಭೂತಗನು ಹೊಂದಿದ್ದನು ಅಂತ ತಿಳಿದು ಬರುತ್ತೆ ಸ್ಪರ್ಧಾರ್ಥಿಗಳ. ನೋಡಿ ಸ್ಪರ್ಧಾರ್ಥಿಗಳ 15 MCQ ಕ್ವಶನ್ ಇಷ್ಟು ಅಂದ್ರೆ 4 ರಾಜರಲ್ಲಿ ಸಿಕ್ಕಿದೆ. ಅದೇ ರೀತಿ ನಿಮಗೆ ಏನಾದ್ರು ಮತ್ತಿಷ್ಟು ಇನ್ನೂ ಏನಾದ್ರು MCQ ಕ್ವಶನ್ ಸಿಕ್ಕರೆ ನೀವು ಅದನ್ನ ನೋಟ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನನ್ನ ವಿಡಿಯೋವನ್ನ ಸ್ಕಿಪ್ ಮಾಡಿ ನೋಡಿ. ಯಾಕಂದ್ರೆ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ ಸ್ಪರ್ಧಾರ್ಥಿಗಳೇ. ಆ ಕಾರಣದಿಂದ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನನ್ನ ಪುಸ್ತಕಗಳು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಸ್ಪರ್ಧಾರ್ಥಿಗಳೇ ಇನ್ನೊಂದು ನಿಮ್ಗೆ ಕಿವಿ ಮಾತು ಹೇಳ್ತೀನಿ, ಯಾವುದೋ ಸಂಸ್ಥೆಗಳು ಕನ್ಸೈಸ್ ಮಾಡಿ ನೋಟ್ಸ್ ಮಾಡಿದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಓದಬೇಡಿ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅದನ್ನ ನೀವು ಒಳ್ಳೆಯ ಆಥರ್ ಬುಕ್ಸ್ ಅನ್ನ ಇಟ್ಕೊಂಡು ಓದಿ. ಯಾಕಂದ್ರೆ ನಿಮ್ಮ ಯಶಸ್ಸಿಗೆ ಆಥರ್ ಬುಕ್ಸೇ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಜೊತೆಗೆ DSCRTC ಪುಸ್ತಕಗಳಾಗಿರ್ಲಿ, NCRTC ಪುಸ್ತಕಗಳಾಗ್ಲಿ ಒಂದು ಸೆಟ್ ಇರ್ಲಿ. ಯಾಕಂದ್ರೆ ಬೇಸಿಕ್ ಫೌಂಡೇಶನ್ ನಿಮ್ಗೆ ಯಾವಾಗ ಕೊಡುತ್ತೆ, ನಿಮ್ಗೆ ಇನ್ನೂ ಹೆಚ್ಚು ನಾಲೆಡ್ಜ್ ಬೇಕು. ಮತ್ತೆ ಮೊನ್ನೆ PC ಕ್ವಶನ್ ನೋಡಿದಾಗ ನಿಮ್ಗೆ ಗೊತ್ತಾಯ್ತು ಎಷ್ಟು ನಾಲೆಡ್ಜ್ ಬೇಕು. ಏನು ಯೂಟ್ಯೂಬ್ ಅಲ್ಲಿ ಬೊಗಳೆ ಬಿಟ್ಕೊಂಡವ್ರು ಸಾಕಷ್ಟು ಜನ ಇದ್ರು. ಇಲ್ಲಿಂದ ಔಟ್ ಆಫ್ ದ ಬೌಂಡ್ರಿ ಬರೋದೇ ಇಲ್ಲ, ಇಷ್ಟು ಓದಿದ್ರೆ ಸಾಕು, ಇಷ್ಟು ಮಾಡಿದ್ರೆ ಸಾಕು ಅನ್ನೋದನ್ನ ನೀವು ತಲೆಗೆ ಹಾಕೊಳಕ್ ಹೋಗ್ಬೇಡಿ. ಗೆದ್ದೆತ್ತಿನ ಬಾಲ ಯಾವುದೇ ಕಾರಣಕ್ಕೂ ಹಿಡಿಯಕ್ ಹೋಗ್ಬೇಡಿ. ಓಕೆನಾ? ಒಳ್ಳೆ ಆಥರ್ ಪುಸ್ತಕಗಳನ್ನ ಇಟ್ಕೊಂಡು ನಿಮ್ಮ ಬೇಸಿಕ್ ಪುಸ್ತಕಗಳು ನಿಮ್ ಹತ್ರ ಒಂದಿರ್ಲಿ ಅಂತ ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳಿಗೆ. ಏನೇ ಡೌಟ್ ಇದ್ರು 9900092915ಗೆ ಕರೆ ಮಾಡಿ. ಯಾವಾಗ್ಲೂ ನಿಮ್ಗೆ ಅವೈಲಬಲ್ ಇರ್ತಾನೆ ನಿಮ್ಮ ಮಿಸ್ಟರ್ AJ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನ ಮುಕ್ತಾಯ ಮಾಡ್ತಿದ್ದೀನಿ. ಎಲ್ಲರಿಗೂ ಮಗದೊಮ್ಮೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.